ಹಾಸನ ಜಿಲ್ಲೆಯಲ್ಲೂ ಮಳೆ ಆಗ್ತಾ ಇದೆ. ಸಕಲೇಶಪುರ, ಆಲೂರು, ಬೇಲೂರು, ಅರಕಲಗೂಡು ಈ ಭಾಗದಲ್ಲಿ ಮಳೆ. ಹೇಮಾವತಿ ಜಲಾಶಯಕ್ಕೆ 38,715 ಕ್ಯೂಸೆಕ್ನಷ್ಟು ಒಳಹರಿವಿದೆ. ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗುವತ್ತ ಹೆಜ್ಜೆ ಇಡ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನೋಡಿ, ಒಂದ್ ಕಡೆ ಕಾವೇರಿಯಲ್ಲಿ ಯಾವಾಗ ನೀರು ಜಾಸ್ತಿ ಆಗುತ್ತೆ, ಕಾವೇರಿಯ ಉಪನದಿ ಯಾವ್ದು ಕೇಳಿದ್ರೆ ಹೇಮಾವತಿ. ಸೊ ಹೇಮಾವತಿ ಜಲಾಶಯದಲ್ಲೂ ಕೂಡ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸೊ ಡ್ಯಾಮ್ ಈ ಆಲ್ಮೋಸ್ಟ್ ಕರ್ನಾಟಕದ ಬಹುತೇಕ ಎಲ್ಲ ಡ್ಯಾಮ್ಗಳು ಕೂಡ ಭರ್ತಿಯಾಗಿದೆ, ಭರ್ತಿಯಾಗೋ ಹಂತವನ್ನು ತಲುಪ್ತಾ ಇದೆ. ಕಬಿನಿಯಿಂದ ಹಿಡಿದು ಹಾರಂಗಿ ಇರ್ಬೋದು, ಈಗ ಹೇಮಾವತಿ, ಹಿಂದೆ KRS ಎಲ್ಲ ಜಲಾಶಯಗಳು ತುಂಬ್ತಾ ಇದೆ. ಜಲಾಶಯ ತುಂಬ್ತಾ ಇದೆ ಅಂದರೆ ಏನರ್ಥ? ನಾಡು ಸುಭಿಕ್ಷವಾಗಿದೆ. ನೀರು ಕುಡಿಯೋದಕ್ಕಿರಬಹುದು ಅಥವಾ ರೈತಾಪಿ ವರ್ಗಕ್ಕಿರ್ಬೋದು, ಬೆಳೆ ಬೆಳೆಯೋದಕ್ಕೆ, ಎರಡರಲ್ಲೂ ಮುಂದಿನ ವರ್ಷದ ತನಕ ಯಾವುದೇ ಸಮಸ್ಯೆ ಆಗಲ್ಲ ಅನ್ನೋದು ಒಂದು. ಸೊ ಮಳೆ ಅನ್ನೋದು ಯಾವಾಗಲೂ ಅಷ್ಟೇ ಸುಭಿಕ್ಷತೆಯ ಸಂಕೇತ, ಸಂಭ್ರಮದ ಸಂಕೇತ. ಅದಕ್ಕೆ ತಕ್ಕ ಹಾಗೆ ಈ ಡ್ಯಾಮ್ ವಿಜುವಲ್ಸನ್ನು ನೋಡ್ತಾ ಇದ್ದಾರೆ. ತುಂಬ ಮನಮೋಹಕವಾಗಿರುವಂತಹ ವಿಜುವಲ್ಸ್ ಇದು. ಕಣ್ಣಿಗೆ ಬಹಳ ಮುದ ಕೊಡುತ್ತೆ. ಮನಸ್ಸಿನ ಅಸಮತೋಲನಗಳನ್ನು ಸರಿಪಡಿಸೋ ಶಕ್ತಿ ಪ್ರಕೃತಿಗಿದೆ. ಆ ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ ನೀವು.